ಹಾಯ್ ಮಿತ್ರರೇ, ನಮಸ್ತೆ. ಈಗ ಹೀಗೆ ಸುಮ್ಮನೆ ಒಂದು ದೇವರು ಮತ್ತು ಭಕ್ತಿ ಈ ಕುರಿತು ಒಂದೆರಡು ಮಾತು. ದೇವರು ಮತ್ತು ಭಕ್ತಿ ಈ ಕುರಿತು ನನ್ನದೊಂದು ಅಭಿಪ್ರಾಯ, ಅನಿಸಿಕೆ. ದೇವರೇ ಇಲ್ಲ ಅನ್ನುವ ಜನರು ಇದ್ದಾರೆ. ಅದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ದೇವರು ಎಂಬ ಒಂದು ಅಗೋಚರ ಶಕ್ತಿ ಇದೆ ಎಂದು ನನ್ನ ನಂಬಿಕೆ. ಕಷ್ಟಗಳು ಬಂದಾಗ ದೇವರೇ ಕಾಪಾಡು ಅಂತೀವಿ. ಕಷ್ಟಗಳಿಂದ ಹೊರಬರುವ ದಾರಿ ಕಾಣದಿದ್ದಾಗ ಏನೇ ಆಗಲಿ, ಸತ್ತರೂ ಬದುಕಿದರೂ ದೇವರ ಇಚ್ಛೆ ಇದ್ದಂತಾಗಲಿ ಎಂದು ದೇವರ ಮೇಲೆ ಭಾರ ಹಾಕಿ ನಿರಾಳ ಮನೋಭಾವ ತಾಳ್ತೀವಿ. ದೇವರಿದ್ದಾರೆ ಎಂಬ ನಂಬಿಕೆ ನಮ್ಮನ್ನು ಕಾಪಾಡುತ್ತೆ. ತಡೆಯಲಾರದ ಚಿಂತೆಗಳಿಗೆ ಪರಿಹಾರವಾಗುತ್ತೆ. ನನ್ನ ಪ್ರಕಾರ ದೇವರೇ ನನಗೊಂದಿಷ್ಟು ಶಕ್ತಿ, ಮನೋಬಲ ನೀಡು ಎಂದು ಬೇಡಿದಾಗ ನಮ್ಮ ಆತ್ಮಸ್ಥೈರ್ಯ ಹೆಚ್ಚುತ್ತೆ. ದೈವಶಕ್ತಿ ಇದೆ ಎಂದು ನಾವು ನಂಬೋದಾದರೆ ದುಷ್ಟಶಕ್ತಿಗಳೂ ಇವೆ ಎಂದು ನಂಬಲೇಬೇಕಾಗುತ್ತೆ. ಇಲ್ಲಿ ದೇವರನ್ನು ಸಕಾರಾತ್ಮಕವಾಗಿಯೂ ದುಷ್ಟಶಕ್ತಿಯನ್ನು ನಕಾರಾತ್ಮಕವಾಗಿಯೂ ಭಾವಿಸಲಾಗುತ್ತೆ. ಇನ್ನು ಮಾಟ ಮಂತ್ರ ಮಾಡಿ ಇತರರಿಗೆ ತೊಂದರೆ ಮಾಡೋದು ಅಥವಾ ನಮಗೆ ಆಗದವರಿದ್ದರೆ ಅವರು